ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್. ನೋಡಿ, 2026ರಲ್ಲಿ ಯಾವ್ಯಾವ ನಂಬರು ತುಂಬ ಚೆನ್ನಾಗಿದೆ, ಯಾವ ನಂಬರು ತುಂಬ ಡೇಂಜರ್ ಆಗಿದೆ ಅನ್ನೋದ್ರ ಬಗ್ಗೆ ಪ್ರೆಡಿಕ್ಷನ್ನ ಕೊಡ್ತಾ ಇದ್ದೀನಿ. ನೋಡಿ, 3ನೇ ತಾರೀಕು 3/12/21 ಹೇಗಿದೆಯಪ್ಪ ಈ ವರ್ಷ ಅಂದರೆ ಸಿಕ್ಕಾಪಟ್ಟೆ ರಾಜಯೋಗದ ಒಂದು ನಂಬರು. ಇರೋ 9 ನಂಬರಲ್ಲಿ ಅತಿ ಹೆಚ್ಚು ಯೋಗವನ್ನು ಕೊಡ್ತಾ ಇರೋದೇ 3ನೇ ನಂಬರು. ಸೊ ಎಲ್ಲರೂ ಕೂಡ 1ರಿಂದ 9ನೇ ನಂಬರು ಎಲ್ಲರೂ ಕೂಡ 3ನೇ ತಿಂಗಳು, 12ನೇ ತಿಂಗಳು, 21ನೇ ಡೇಟು, 30ನೇ ಡೇಟು, ಯಾರೆಲ್ಲ ಈ ಡೇಟ್ಗಳನ್ನ ಫಾಲೋ ಮಾಡ್ತೀರಾ, 3 ಅನ್ನೋ ನಂಬರ್ನ ಯಾರೆಲ್ಲ ಫಾಲೋ ಮಾಡ್ತೀರಾ, ಸೂಪರ್ ಸಕ್ಸಸ್ನ ನೋಡ್ತೀರಾ. ಹಾಗಾಗಿ 3/12/21 ಈ ವರ್ಷದ ರಾಜಯೋಗದ ನಂಬರು ಅಂತ ಹೇಳ್ಬೋದು, ಲಕ್ಕಿ ನಂಬರ್ ಅಂತ ಹೇಳ್ಬೋದು, ಸಕ್ಸಸ್ ನಂಬರ್ ಅಂತ ಹೇಳ್ಬೋದು. ಸೊ 2026ಕ್ಕೆ ಬಂಪರ್ ನಂಬರು ಅಂದರೆ 3/12/21. ಸೊ ಈ ನಂಬರಲ್ಲಿ ಅತಿ ಹೆಚ್ಚು ನೋಡಿ, ಆರೆಂಜ್, ಯೆಲ್ಲೋ, ರೆಡ್ ಸೂಪರ್ ಕಾಂಬಿನೇಷನ್. ನೀವು ಅತಿ ಹೆಚ್ಚು ಯಾರೆಲ್ಲ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು, 30ನೇ ತಾರೀಕು ಹುಟ್ಟಿರ್ತೀರ, ಅವರು ಆರೆಂಜ್, ಯೆಲ್ಲೋ, ರೆಡ್ ಅನ್ನೋ ಕಲರ್ನ ಯೂಸ್ ಮಾಡಿ. ಈ ಕಲ್ಲರೇ ಗ್ರಹಗಳು, ಈ ಕಲರ್ನ ಯೂಸ್ ಮಾಡಿದ್ರೆ, ಯಾಕಂದರೆ 3 ಅಂದರೆ ಗುರು ಗ್ರಹದ ಸಂಕೇತ ಆಗಿರುತ್ತೆ. ಸೊ ಈ ಕಲರ್ನ ಯೂಸ್ ಮಾಡಿದ್ರೆ ತುಂಬ ಪಾಸಿಟಿವ್ನ ನೋಡ್ತೀರಾ ನೀವು ಅತಿ ಹೆಚ್ಚು. ಯಾಕಂದರೆ 2025ಯಲ್ಲಿ ಕೂಡ ಈ 3 ಅನ್ನೋದು ಅತಿ ಹೆಚ್ಚು ಸಕ್ಸಸ್ನ ಕೊಡ್ತು. ಹಾಗೆ ಈ ವರ್ಷ ಕೂಡ 2026ರಲ್ಲಿ ಕೂಡ 3 ಅನ್ನೋದು ಅತಿ ಹೆಚ್ಚು ರಾಜಯೋಗವನ್ನು ಕೊಡುತ್ತೆ. ತುಂಬ ಸೂಪರ್ ಅಂತ ಹೇಳ್ಬೋದು. ನೋಡಿ, ಈ 3ನೇ ತಾರೀಕು ಹುಟ್ಟಿರೋರು, 3/12/21 30ನೇ ತಾರೀಕು ಹುಟ್ಟಿರೋರು ವಿಪರೀತ ರಾಜಯೋಗವನ್ನು ನೋಡ್ತೀರಾ. ಯಾಕಂದರೆ ನಿಮ್ಮ ಒಂದು ಈ ವರ್ಷ ನಿಮಗೆ ಸೋಲೇ ಇಲ್ಲ ಅಂತ ಹೇಳ್ಬೋದು. ಹಾಗೆ ಸೋಲಿಲ್ಲದ ನಂಬರು ಅಂತ ಹೇಳ್ಬೋದು. ಹಾಗೆ ನೋಡಿ, ನೀವು ಅವಾಯ್ಡ್ ಮಾಡಬೇಕಾಗಿರೋದು ಯಾವುದಪ್ಪ ಅಂದರೆ ಕಲರ್ ಬಂದು ಕಪ್ಪು ಮತ್ತು ನೀಲಿಯ ಕಲರ್ನ ತುಂಬ ಅವಾಯ್ಡ್ ಮಾಡಬೇಕಾಗತ್ತೆ. ಅಂದರೆ 6 ಮತ್ತು 8ನೇ ನಂಬರು, ಹಾಗೆ 6ನೇ ತಿಂಗಳು, 8ನೇ ತಿಂಗಳು ಅತಿ ಹೆಚ್ಚು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕಂದರೆ ಇದು 6/15/24 ಅನ್ನೋ ಡೇಟ್ ಆಗಿರ್ಬೋದು, ಅದು ತಿಂಗಳಾಗಿರ್ಬೋದು, ನಿಮ್ಮ ಒಂದು ಲೈಫಿಂದ ತೆಗೆದಾಕಬೇಕಾಗುತ್ತೆ ಈ ವರ್ಷ. ಹಾಗೆ 8, 17, 26 ಅನ್ನೋ ನಂಬರ್ ಕೂಡ ಈ ಒಂದು ವರ್ಷ 2026ರಲ್ಲಿ ನೀವು ಅದನ್ನು ಕಂಪ್ಲೀಟ್ ಅವಾಯ್ಡ್ ಮಾಡಿದ್ರೆ ತುಂಬ ಚೆನ್ನಾಗಾಗ್ತೀರಿ ಅಂತ ಹೇಳ್ತೀನಿ. ಹಾಗೆ ನೋಡಿ, ಯಾರೆಲ್ಲ 3/12/21 ಏನು ಮಾಡ್ಕೋಬೇಕು, ನಿಮ್ಮ ಮನೆಗೆ ನಿಮ್ಮ ಥೀಮು, ನಿಮ್ಮ ಕಲರ್ ಆಗಿರ್ಬೋದು, ನಿಮ್ಮ ಥೀಮ್ ಆಗಿರ್ಬೋದು, ಆರೆಂಜು, ಯೆಲ್ಲೋ ಮತ್ತು ರೆಡ್ ಕಲರ್ನ ನೀವು ಅತಿ ಹೆಚ್ಚು ನೀವು ಬಳಸ್ತಾ ಬಂದರೆ ತುಂಬ ಸೂಪರ್ ಅಂತ ಹೇಳ್ತೀನಿ. ಹಾಗೆ ನೋಡಿ, ನಿಮ್ಮ ಮನೆಯಲ್ಲಿ ಕಬ್ಬಿಣದ ವಸ್ತುಗಳನ್ನ ಅವಾಯ್ಡ್ ಮಾಡಬೇಕಾಗತ್ತೆ. ಕಬ್ಬಿಣದ ಮಂಚ ಆಗಿರ್ಬೋದು, ಕಬ್ಬಿಣದ ಬೀರು ಆಗಿರ್ಬೋದು, ಕಬ್ಬಿಣದ ಒಂದು ಲಾಕರ್ ಆಗಿರ್ಬೋದು, ಇವೆಲ್ಲವನ್ನು ನೀವು ಅವಾಯ್ಡ್ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ ಇದು ನೀವು ಮನೆಯಲ್ಲಿ ಅತಿ ಹೆಚ್ಚು ಯೂಸ್ ಮಾಡಿದ್ರೆ, ಯಾಕಂದರೆ ನಿಮಗೆ ಆಗದೇ ಇರುವಂತಹ ಒಂದು ನೆಗೆಟಿವ್ ನಂಬರು, ನೆಗೆಟಿವ್ ಒಂದು ಮಂತನ್ನು ನೀವು 6 ಮತ್ತು 8 ನೀವು ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಹಾಗೆ ಅದರ ಕಲರ್ನ ಕೂಡ ಅವಾಯ್ಡ್ ಮಾಡಿ ಅಂತ ಹೇಳಿದೆ. ಅದು ಬಿಟ್ಟರೆ ಇನ್ನು ಎಲ್ಲ ತಿಂಗಳು ನಿಮಗೆ ಸೂಪರ್ ಅಂತ ಹೇಳ್ಬೋದು. ಅದರಲ್ಲೂ 6ನೇ ತಿಂಗಳು, 8ನೇ ತಿಂಗಳು 2 ತಿಂಗಳು ಬಿಟ್ಬಿಟ್ರೆ ಇನ್ನು ಆಲ್ ಓವರ್ ಎಲ್ಲ ವರ್ಷ ಇನ್ನು 10 ತಿಂಗಳು ಕೂಡ ನೀವು ಮುಟ್ಟಿದ್ದೇ ನಿಮ್ಮದು, ನೀವು ಅಂದ್ಕೊಂಡಿದ್ದೇ ನಿಮ್ಮ ತಿಂಗಳು, ನೀವು ಅಂದ್ಕೊಂಡಿದ್ದೇ ನಿಮ್ಮ ಡೇಟು ಅಂತ ಹೇಳ್ತೀನಿ. ಹಾಗೆ ನೀವು ಅತಿ ಹೆಚ್ಚು ನೋಡಿ ಗುರುಗ್ರಹವನ್ನು ಆರಾಧಿಸಿ ಅಂತ ಹೇಳಿದೆ. ಸೊ ಅದರ ಜೊತೆಗೆ ನೀವು ಕುಜನನ್ನು ಕೂಡ ಆರಾಧಿಸಬೇಕು. 9 ಕೂಡ ನಿಮಗೆ ತುಂಬ ಸೂಪರ್ ಆಗಿರ್ತಾನೆ. ಹಾಗೆ ಸೂರ್ಯನನ್ನು ಕೂಡ ನೀವು, ಗುರುಗ್ರಹ ನಿಮಗೆ ಕಾಣಿಸಲ್ಲ, ನೀವು ಕೂಡ ಸೂರ್ಯನನ್ನು ಡೈಲಿ ಒಂದ್ಸತಿ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಸೂರ್ಯನನ್ನು ನೋಡಿ ಆರೋಗ್ಯವಾಗಿರ್ತೀರ. ಹಾಗೆ ಅತಿ ಹೆಚ್ಚು ನಿಮಗೆ ಯೋಗವನ್ನು ಪಡಿತೀರ ಮತ್ತು ನಿಮ್ಮ ಒಂದು ಕಾನ್ಫಿಡೆನ್ಸು ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ 3/12/21 ಯಾರೆಲ್ಲ ಹುಟ್ಟಿರ್ತೀರ, ನಿಮ್ಮ ನಂಬರು, ನಿಮ್ಮ ವೆಹಿಕಲ್ ನಂಬರು ಏನಾದರೂ 3, 12, 21 3ರಲ್ಲಿ ಎಂಡ್ ಆಗಿದ್ರೆ ತುಂಬ ಸೂಪರ್ ಸಕ್ಸಸ್ಸು. ನಿಮ್ಮ ಬ್ಯಾಂಕ್ ನಂಬರ್ ಆಗಿರ್ಬೋದು, ನಿಮ್ಮ ಮೊಬೈಲ್ ನಂಬರ್ ಆಗಿರ್ಬೋದು, ಅಥವಾ ನಿಮ್ಮ ಮನೆ ನಂಬರ್ ಆಗಿರ್ಬೋದು, 3/12/21 ಇದ್ದರೆ ತುಂಬ ಲಕ್ಕನ್ನು ನೋಡ್ತೀರಾ ಈ ವರ್ಷ. ನೀವು ಅಂದ್ಕೊಂಡಿದ್ದೆ ನಿಮ್ಮದು ವರ್ಷ ಅಂತ ಹೇಳ್ತಾ ನನ್ನ ಒಂದು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ ವೀಕ್ಷಕರೇ.